ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಯಾದಗಿರಿಯಲ್ಲಿ ಅದ್ದೂರಿಯಾಗಿ ಕರುನಾಡ ಸಾಂಸ್ಕೃತಿಕ ಹಬ್ಬ ಆಚರಣೆ ಮಾಡಲಾಯಿತು. ಸೇನೆಯ ಹುಣಸಗಿ ತಾಲೂಕು ಅಧ್ಯಕ್ಷ ಭೀಮನಗೌಡ ಪೊಲೀಸ್ ಪಾಟೀಲ್ ನೇತೃತ್ವದಲ್ಲಿ ಈ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಅಲ್ಲದೆ ಹುಣಸಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಅಂದರೆ ಅದರ ಮೈದಾನದಲ್ಲಿ ರಸಮಂಜರಿ ಕಾರ್ಯಕ್ರಮ ಕಲಾಭಿಮಾನಿಗಳನ್ನು ರಂಜಿಸಿತು. ನಾನೇ 30 ದಿವಸ ಜೈಲಲ್ಲಿದ್ದಲ್ಲಿ ರಾಜಗೌಡ್ರ ನಾವು ರೂಮಲ್ಲಿ ಕುತ್ಕೊಂಡು ಮಸಿಬಳ ಅಂತ ನೋಡಿರ್ತೀವಿ. ನಾವು ಇಂಥ ಹೋರಾಟಗಳು ಸಾಕಷ್ಟು ಮಾಡಿದ್ದೀನಿ. ಇವತ್ತ ಮಹದಾಯಿ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ, ಕಾವೇರಿ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ. ನೀವೆಲ್ಲ ಹೋರಾಟಗಳು ನೋಡಿರ್ತೀರಿ. ರೈಲ್ ತಡೆ, ಬಸ್ ತಡೆಗಳು, ಕರ್ನಾಟಕ ಬಂದ್ ನೋಡಿರ್ತೀರಿ. ವಿಮಾನ ನಿಲ್ದಾಣವನ್ನು ಯಾರು ಬಂದ್ ಮಾಡಿಸಿಲ್ಲ. ಉತ್ತರ ಕರ್ನಾಟಕ ಹುಲಿ ಬಸವರಾಜ್ ಪಡ್ಕೊಂಡು ಬಂದಿನಿ, ವಿಮಾನಗಳು ಬಂದ್ ಮಾಡಿದ್ದೀನಿ. 2005ರಲ್ಲಿ ಎಚ್ಎಲ್ ವಿಮಾನ ನಿಲ್ದಾಣ 28 ವಿಮಾನಗಳು ನಾನು ಒಬ್ಬನೇ ಹೋಗಿ ಹೋರಾಟ ಮಾಡಿದ್ರೆ ಅಕ್ಕಿ ಹಿಡ್ಕೊಂಡಿದ್ದೆ. ನಾನು ಪೊಲೀಸರು ಗನ್ನಿಂದ ಹೊಡೆದು ನನ್ನ ಕೈ ಮೂಳೆ ಮುರಿದೋಗಿದೆ. ನನ್ನ ಕನ್ನಡನು ಕುಗ್ಗಕ್ಕಾಗ್ಲಿಲ್ಲ. ಪೊಲೀಸರು ಗನ್ನಿಂದ ಹೊಡೆದ್ರು, ಕೈ ಮುರಿದ್ರು. ನಂದು ನಾನು 2 ಗಂಟೆ ಹೇಳ್ತೀನಲ್ಲ, ಸತ್ರು ನಾನು ಮಸಿ ಬೆಳೆದದ್ದು. ನಾನೇ 30 ದಿವಸ ಜೈಲಲ್ಲಿದ್ದಲ್ಲಿ ರಾಜಗೌಡ್ರ ನಾವು ರೂಮಲ್ಲಿ ಕುತ್ಕೊಂಡು ಮಸಿಬಳ ಅಂತ ನೋಡಿರ್ತೀವಿ. ನಾವು ಇಂಥ ಹೋರಾಟಗಳು ಸಾಕಷ್ಟು ಮಾಡಿದ್ದೀನಿ. ಇವತ್ತ ಮಹದಾಯಿ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ, ಕಾವೇರಿ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ. ನೀವೆಲ್ಲ ಹೋರಾಟಗಳು ನೋಡಿರ್ತೀರಿ. ರೈಲ್ ತಡೆ, ಬಸ್ ತಡೆಗಳು. ಪಡ್ಕೋಟಿ ಅವರು ಹೊರತುಪಡಿಸಿದ್ರೆ ಉಳಿದವರು ಯಾರ ಹೆಸರು ಕೂಡ ಇಲ್ಲ. ಅದು ಎಲ್ಲಿಂದ ಬರ್ತದೆ ಅಂದ್ರೆ ಸುರಪುರದ ನೆಲದಿಂದ. ಸುರಪುರ ಅಂದ್ರೆ ಇಮ್ಮಡಿ ಪುಲಕೇಶಿ ಪ್ರಶಸ್ತಿಯನ್ನ ನೀಡಿ ಇವತ್ತು ಗೌರವಿಸ್ತಾ ಇದ್ದೇವೆ. ಪ್ರಶಸ್ತಿಯನ್ನ ಸ್ವೀಕರಿಸಿದ ಎಲ್ಲ ಸಾಧಕರಿಗೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ತುಂಬು ಹೃದಯದ ವಂದನೆ, ಅಭಿನಂದನೆ.